ಯಾಕಮ್ಮ? ನೀನೇನು ಅನ್ನೋದು ಅವಳಿಗೆ ಅರ್ಥ ಆಗುತ್ತೆ ಕಣೋ. ನೋಡು ವಿಕ್ರಾಂತ್, ಈಗ ನಿನ್ನ ಮುಂದೆ ನಿನ್ನ ಬದುಕು, ತೇಜು ಜೀವನ ಇದೆ ಕಣೋ. ಇದನ್ನ ಮರಿಬೇಡ್ವೋ. ಪಲ್ಲವಿಯವ್ರು ಸಿಕ್ಕಿದಾಗ ಸ್ವಲ್ಪ ತಾಳ್ಮೆಯಿಂದ ವರ್ತಿಸು. ಸರಿ. ಅನು, ಏನದು ಮೊಬೈಲಲ್ಲಿ ಗೇಮ್ ಮಾಡ್ತಾ ಕೂತಿದ್ಯಾ? ಬಿಡೋದನ್ನ. ನಾನೊಂದು ಶ್ಲೋಕ ಹೇಳ್ಕೊಡ್ತೀನಿ, ಅದನ್ನ ಕರೆಕ್ಟಾಗಿ ಹೇಳು. ನಮಸ್ತೆ ಶಾರದಾ ದೇವಿ. ಹೋಗಜ್ಜಿ, ನನ್ ಗೇಮ್ ಆಡ್ಬೇಕು. ಅಯ್ಯೋ, ಈಗಿನ ಕಾಲದ ಮಕ್ಕಳು ಮಾತೇ ಕೇಳಲ್ಲ. ನಮಸ್ತೆ ಮಹಾಮಾಯೆ ಶ್ರೀಪೀಠೆ. ಅನು, ಲೇಟ್ ಆಯ್ತು, ಬಂದ್ ಮಲಗ್ ಬಾ. ಆಮೇಲೆ ಬರ್ತೀನಮ್ಮ. ಬೆಳಿಗ್ಗೆ ಬೇಗ ಎದ್ದು ವಾಡೆಗೆ ಹೋಗ್ಬೇಕು. ಬಾ. ವಾಡನ? ನೆನ್ಪಿಲ್ವಾ? ಸುಹಾಸಿನಿ ಪೂಜೆ ಇದೆ. ವಾಡ ಅಂದ್ರೆ ಏನು? ವಾಡೆ ಅಂದ್ರೆ ದೊಡ್ಡ ಮನೆ, ಅಲ್ಲಿಗೆ ಹೋಗ್ಬೇಕು. ಬಾ, ಬಂದ್ ಮಲ್ಕೋ. ಪಲ್ಲವಿ, ಇಡೀ ರಾಯದುರ್ಗದಲ್ಲಿ ನಮ್ಮ ಅನು ವಯಸ್ಸಿನ ಹುಡುಗಿ ಬೇರೆ ಯಾರೂ ಇಲ್ವಾ? ಆ ಸುಹಾಸಿನಿ ಪೂಜೆಗೆ ನಮ್ಮ ಅನುನೇ ಕರೀತಿದ್ದಾರೆ ಅಂದ್ರೆ ಏನೋ ವಿಚಿತ್ರ ಅಂತ ನಂಗೆ ಅನ್ನಿಸ್ತಾ ಇದೆ. ಅಯ್ಯೋ, ನಿನ್ನ ವಕ್ರ ಬುದ್ಧಿಗೆ ಎಲ್ಲ ವಕ್ರನೇ ಕಾಣುತ್ತೆ. ನಮ್ಮ ಅನುತರ 100 ಜನ ಇರಬಹುದು, ಆದ್ರೆ ಭೀಮಾಂಬಿಕಾ ಅವ್ರಿಗೆ ನಮ್ಮನ್ನೇ ಬೇಕಾಗಿದ್ದಾಳೆ. ಇಂಥ ಪೂಜೆ ಸಿಗೋದು ನಮ್ ಸೌಭಾಗ್ಯನೇ ಸರಿ. ಏನ್ ಸೌಭಾಗ್ಯ? ನೋಡು, ಅರಿಶಿನ ಕುಂಕುಮನೆ ನಿಜವಾದ ಹೆಣ್ಣಿನ ಒಡವೆ.